ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೀತಾ ಇರೋದು RCB ವರ್ಸಸ್ MI ನ ಮ್ಯಾಚ್. ಅದರಲ್ಲೂ ಅಲ್ಲದೆ ಒಡಾಡಾರದ ನಂತರ ನಮ್ಮ ಹೋಮ್ ಕಂಡೀಷನ್ ಗೆ ಎಲ್ಲ ಮ್ಯಾಚ್ ಗಳು ಸಹ ಶಿಫ್ಟ್ ಆಗಿದೆ. ಆಲ್ಮೋಸ್ಟ್ WPL ನ ಎಲ್ಲ ಮ್ಯಾಚ್ ಗಳು ಸಹ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ನಡೆಯುತ್ತೆ. ಅದರಲ್ಲೂ ಅಲ್ಲದೆ RCB ಕ್ರೇಜ್ ಅಂತೂ ಕೇಳಂಗಿಲ್ಲ. ಹೆಂಗೆ ಒಡಾಡಾರದಲ್ಲಿ ನಮ್ಮ RCB ಗೆ ಕ್ರೇಜ್ ಹುಟ್ಟಿಸಿದ್ರು ಅಲ್ಲಿನ ಫ್ಯಾನ್ಸ್ ಗಳು, ಅದೇ ಕ್ರೇಜ್ ನ ನಾವು ಇನ್ನ ಡಬಲ್ ಮಾಡ್ತೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತೂ ಇನ್ನ ಕ್ರೇಜ್ ಅಂತ ಹುಟ್ಟಿಸ್ತೀವಿ. ಅದ್ರಲ್ಲದೆ ಹೆಂಗೆ ಹುರಿದುಂಬಿಸ್ತೀವಿ ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೀಸನ್ ಗಿಂತ ಈ ಸೀಸನ್ ಅಲ್ಲಿ ಇನ್ನ ಡಬಲ್ ಕ್ರೇಜ್ ಬರಬೇಕು. ಆ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಕ್ರೇಜ್ ಅಂತೂ ಹುಟ್ಟಿಸ್ತೀವಿ, ಅದಂತೂ ಹೇಳಬಲ್ಲೆ. ಅದ್ರಲ್ಲದೆ ಫ್ಯಾನ್ಸ್ ಗಳೆಲ್ಲ ವೆಯ್ಟ್ ಮಾಡ್ತಿದ್ದು ಎರಡು ಮ್ಯಾಚ್ ಗಳಿಗೆ, ಒಂದು ಮುಂಬೈ ವರ್ಸಸ್ RCB ಮತ್ತೆ ಇನ್ನೊಂದು DC ವರ್ಸಸ್ RCB. DC ವರ್ಸಸ್ RCB ನೆಕ್ಸ್ಟ್ ತಿಂಗಳು 1ನೇ ತಾರೀಕು ಇರೋದು. ಇವತ್ತು ನಡೀತಾ ಇರೋದು MI ವರ್ಸಸ್ RCB. ಇದಕ್ಕಂತೂ ಸ್ಟೇಡಿಯಂ ಅಂತೂ ಫುಲ್ ಭರ್ತಿ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಹಾಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ ಇದು ಆಲ್ಮೋಸ್ಟ್ ಬ್ಯಾಟಿಂಗ್ ಫೇವರಬಲ್ ಪಿಚ್ ಆಗಿರೋ ಕಾರಣ ಇಲ್ಲಿ ಎಲ್ಲರೂ ಟಾಸ್ ವಿನ್ ಆದ್ರೆ ಚೇಸಿಂಗ್ ನೋಡ್ತಾರೆ ಮೆಜಾರಿಟಿ ಆಗಿ. ಏನಕ್ಕಂದ್ರೆ ಇಲ್ಲಿ ಎಷ್ಟೇ ರನ್ ಬಂದ್ರು ಚೇಸಿಂಗ್ ಮಾಡುವಂತ ಕಂಡೀಷನ್ ಈ ಪಿಚ್. ಅದಕ್ಕೋಸ್ಕರ ಎಲ್ಲಾ ಕ್ಯಾಪ್ಟನ್ಸ್ ಗಳು ಟಾಸ್ ನ ವಿನ್ ಆದ್ರೆ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಹಾಗೆ ನಾಳೆ ನಡೆಯುವಂತ ಮ್ಯಾಚ್ ಅಲ್ಲೂ ಸಹ ನಮ್ಮ RCB ಟಾಸ್ ನ ವಿನ್ ಆದ್ರೆ ಚೇಸಿಂಗ್ ನೋಡ್ತಾರೆ. ಅದರಲ್ಲದೆ ನಾವು ಎಲ್ಲಾ ಮ್ಯಾಚ್ ಒಡಾಡದಲ್ಲಿ ನೋಡಿರೋದು ಬರೀ ಚೇಸಿಂಗ್, ಒಂದು ಡಿಫೆಂಡಿಂಗ್ ಆಗಿಲ್ಲ. ಆದ್ರೆ ಇವತ್ತಿಂದ ಯಾವ್ದಾದ್ರು ಒಂದು ಮ್ಯಾಚ್ ಡಿಫೆಂಡಿಂಗ್ ಆಗುತ್ತಾ ಅಂತ ನೋಡ್ಬೇಕು. ನಾನಂತೂ ವೆರಿ ಕ್ಯೂರಿಯಾಸಿಟಿಯಿಂದ ಇದ್ದೀನಿ, ಯಾವ್ದಾದ್ರು ಒಂದು ಮ್ಯಾಚ್ ಆರ ಡಿಫೆಂಡಿಂಗ್ ಮಾಡ್ಲಿ ಅಂತ. ಹಾಗೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ಯಾವುದೇ ರೀತಿ ಟೀಮ್ ಅಂತೂ ಚೇಂಜ್ ಮಾಡಲ್ಲ. ಏನಕ್ಕಂದ್ರೆ ಗುಜರಾತ್ ಟೈಟನ್ ಅವರು 200 ಕೊಟ್ಟಿರೋದ್ನೇ ಚೇಸಿಂಗ್ ಮಾಡಿರೋಂತ ನಮ್ಮ RCB. ಅದಾದ ನಂತರ DC ಮೇಲೆ ಅದೇ ಟೀಮ್ ಇತ್ತು. ಇವತ್ತು ನಡೆಯುವಂತ ಮ್ಯಾಚ್ಗೂ ಸಹ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಹಂಗೆ ಇರುತ್ತೆ. ನನ್ನ ಪ್ರಕಾರ ಏನಾದ್ರು ಮೆಜಾರಿಟಿ ಆಗಿ ಚೇಂಜಸ್ ನ ಮಾಡಿದ್ರೆ ಬಾಲಿಂಗ್ ಲೈನಪ್ ಅಲ್ಲಿ ಚೇಂಜಸ್ ಮಾಡಬಹುದು, ಆದ್ರೆ ಯಾವುದೇ ರೀತಿ ಚೇಂಜಸ್ ಮಾಡಲ್ಲ. ಅದರಲ್ಲದೆ ಮೊದಲನೇ ಮ್ಯಾಚ್ ಫಿನಿಶರ್ ಆಗಿರುವಂತ ರಿಚಾ ಘೋಷ್, ಹಾಗೆ ಎರಡನೇ ಮ್ಯಾಚ್ ಫಿನಿಶರ್ ಆಗಿರುವಂತ ರಿಚಾ ಘೋಷ್ ಇಂದ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಬರುತ್ತೆ ಅಂತ ವೇಟ್ ಮಾಡಿ ನೋಡ್ತಾ ಇದ್ದೀನಿ. ಯಾವುದೇ ರೀತಿ ನಮ್ಮ RCB ಈ ಮ್ಯಾಚ್ ನ ಸೋಲ್ಬಾರ್ದು. ಏನಾದ್ರೂ ಈ ಮ್ಯಾಚ್ ನಮ್ಮ RCB ಗೆದ್ರೆ ಪಾಯಿಂಟ್ ಟೇಬಲ್ ಅಲ್ಲಿ ಫಸ್ಟ್ ಸ್ಥಾನದಲ್ಲೇ ಇರುತ್ತೆ. ಅದರಲ್ಲೂ ಇವಾಗ ಇರೋದು ನಮ್ಮ RCBನೇ. ಹಾಗೆ ಇವತ್ತು ನಡೆಯುವಂತ ಮ್ಯಾಚ್ ಸಹ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ RCB ಗೆ ಕ್ವಾಲಿಫೈ ಆಗ್ಬೇಕು ಅಂದ್ರೆ ಪ್ಲೇ ಆಫ್ಗೆ ಡೈರೆಕ್ಟ್ ಫೈನಲ್ ಗೆ ಎಂಟ್ರಿ ಕೊಡ್ಬೇಕು ಅಂದ್ರೆ ನಮ್ಮ RCB ಅವರು ಕಂಟಿನ್ಯೂಸ್ ಆಗಿ ಎಲ್ಲಾ ಮ್ಯಾಚ್ ನ ಗೆದ್ರೆ ಡೈರೆಕ್ಟ್ ಆಗಿ ಪಕ್ಕ ಯಾವುದೇ ಟೀಮ್ ಮೇಲೆ ಎಲಿಮಿನೇಟರ್ ಮ್ಯಾಚ್ ಆಡಂಗಿಲ್ಲ, ಡೈರೆಕ್ಟ್ ಕ್ವಾಲಿಫೈ ಆಗೋಗ್ತಾರೆ. ಅದರಲ್ಲೂ ಅಲ್ಲದೆ ನಮ್ಮ RCB ಈ ತರ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೀಡ್ತಿರೋದು ನಾವು ಫಸ್ಟ್ ಟೈಮ್ ಈ ತರ ನೋಡ್ತಾರೆ. ಅದರಲ್ಲೂ ಅಲ್ಲದೆ ನಾವೆಲ್ಲ RCB ಅವರು ಫಸ್ಟ್ ಮ್ಯಾಚ್ ದೇವರಿಗೆ, ಅದಾದ ನಂತರ ಅಭಿಮಾನಿಗಳಿಗೆ ಆ ತರ ಇದನ್ನ ನೋಡ್ಕೊ ಬರ್ತಿದ್ರು. ನಮ್ಮ RCB ಅವರು ಫಸ್ಟ್ ಟೈಮ್ ಎಲ್ಲಾನು ಸಹ ಬಿಟ್ಬಿಡಿ, ಆ ತರ ಏನಿಲ್ಲ. ಅವಾಗೆಲ್ಲ ಇನ್ನೊಂದು ಲೆಕ್ಕ, ಇವಾಗ ನಡೀತಾ ಇರೋದು ಇನ್ನೊಂದು ಲೆಕ್ಕ ಅಂತ ಆ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ನೀಡ್ತಾ ಇರೋದು ನಮ್ಮ RCB ಬ್ಯಾಟಿಂಗ್ ಅಂತೂ ಅದ್ದೂರಿಗೆ ಇದೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ಟಾಸ್ ಗೆದ್ರೆ ಮೆಜಾರಿಟಿ ಆಗಿ ಚೇಸಿಂಗ್ ನೇ ಮಾಡ್ತಾರೆ. ಹಾಗೆ MI ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ MI ಅವರು ಸಹ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಅಂತೂ ಮಾಡಲ್ಲ. MI ಟೀಮು ಸಹ ಕ್ವಾಲಿಟಿ ಟೀಮು. ಅದರಲ್ಲೂ ಅಲ್ಲದೆ MI ಅಲ್ಲಿ ಬಾಲಿಂಗ್ ಅಟ್ಯಾಕ್ ಅಂತೂ ಅದ್ದೂರಿಯಾಗೈತೆ, ಅದಂತೂ ಹೇಳಬಲ್ಲೆ. ಅದರಲ್ಲದೆ ಇಸ್ಮೈಲ್ ಅಪ್ಪ ಬೆಂಕಿ ಬಾಲರ್ ಗುರು, ಏನ್ ಗುರು ಸ್ವಿಂಗ್ ಮಾಡೋದು. ಓಪನಿಂಗ್ ಬಾಲಿಂಗ್ ಅಂತೂ ಕೊಟ್ರೆ ಪಕ್ಕ ನಮ್ಮ RCB ವಿಕೆಟ್ ಗಳು ಬೇಗ ಬೀಳುವಂತ ಸಾಧ್ಯತೆಗಳು ಇದೆ. ಆದ್ರೆ ಆತರ ಆಗದೆ ಇರ್ಲಿ, ನಮ್ಮ ಪ್ರಕಾರ RCB ವಿನ್ ಆಗ್ಬೇಕು ಅಷ್ಟೇ. ಯಾವುದೇ ರೀತಿ ಮುಂಬೈ ಅವರು ಜಾಸ್ತಿ ರನ್ ನೋಡೋದು ಬೇಡ. 150-160 ರನ್ ನೋಡಿದ್ರೆ ನಮ್ಮ RCB ಅವರು ಆರಾಮಾಗಿ ಚೇಸ್ ಮಾಡ್ತಾರೆ. ಅಲ್ಲೇ ನಮ್ಮ RCB ಅವರು ಅಷ್ಟು 200ನೇ ಚೇಸ್ ಮಾಡೋರೆ, ಏನೋ 160ನೇ ಚೇಸ್ ಮಾಡಲ್ವಾ ಅಂತ ಅಂತೀರಾ. ಒಂದೊಂದು ಸಲ ಟೈಮ್ ಸರಿ ಇರಲ್ಲ, ಬೇಗ ವಿಕೆಟ್ಗಳು ಕಳ್ಕೊಂಡ್ ಬಿಡ್ತೀವಿ. ಅದಕ್ಕೋಸ್ಕರ ನಮ್ಗೆ 160 ಇದ್ರೆ ಮೆಜಾರಿಟಿ ಆಗಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಂತೂ ಟಾರ್ಗೆಟ್ ನ ಚೇಸ್ ಮಾಡಬಹುದು. ನೋಡೋಣ ಯಾವ ರೀತಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ ಗಳು ಸ್ಟಾರ್ ಆಗ್ತಾರೆ ಅಂತ. ನನ್ನ ಪ್ರಕಾರ ಹೋದ್ ಮ್ಯಾಚ್ ಹರ್ಮನ್ಪ್ರೀತ್ ಕೌರ್ ಅವರು ಹೊಡಿತಾರೆ ಅಂತ ಅನ್ಕೊಂಡೆ, ಬೇಗ ಔಟ್ ಆಗೋದ್ರು. ಅದರಲ್ಲೂ ಅಲ್ಲದೆ ಸ್ಮೃತಿ ಮಂಡನ ಅವರು ಪಕ್ಕ 50 ಹೊಡಿತಾರೆ ಅಂತ ಅನ್ಕೊಂಡೆ, ಪಕ್ಕ 50 ಹೊಡೆದ್ರು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಸ್ಮೃತಿ ಮಂದಣ್ಣ, ಎಲಿಸ್ ಪೆರಿ ಮತ್ತೆ ಹರ್ಮನ್ಪ್ರೀತ್ ಕೌರ್, ಇವರ 3 ಜನ ಬ್ಯಾಟಿಂಗ್ ಇಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ವೇಟ್ ಮಾಡಿ ನೋಡ್ತಾ ಇದ್ದೀನಿ. ನೋಡೋಣ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.